ಸರ್ ಇನ್ನೂ ಕ್ಲಿಯರ್ ಆಗಿ ಡಿಸಿಷನ್ ಮಾಡೋಕ್ಕಾಗ್ತದೆ. ತಾವು ಏನು ಅಭಿಪ್ರಾಯ ತಮ್ಮನ್ನು ಕೇಳ್ಬೇಕು ಸರ್? ಚರ್ಚೆ ಮಾಡಿದ್ವಿ ಅವ್ರಿಗೆ ಒಬ್ಬ ಹೇಳಿದ್ದೀವಿ ನಿಮ್ಮ ಅಭಿಪ್ರಾಯನ ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ ಅವ್ರ ನಿರ್ಣಯಕ್ಕೆ ಬಿಟ್ಟಿದ್ದೀವಿ ಅವರ ಬಿಟ್ಟಿದ್ದೀವಿ. ಇಷ್ಟು ಗೊಂದಲ ಯಾಕೆ ಸರ್? ಇನ್ನೂ ಕೂಡ ಕ್ಲಿಯರ್ ಆಗಿ ಯಾರಿಗೂ ಕಾಲ್ ಬಂದಿಲ್ಲ, ಒತ್ತಡ ಜಾಸ್ತಿ ಇದೆ ಸರ್. ಆಗ ಭಾಳ ಜನ ಇದ್ದಾರೆ, ಯಾವ ರೀತಿ ಮಾಡಿದ್ರೆ ಗೊಂದಲ ಇದ್ದೇ ಇರುತ್ತೆ. ಎರಡನೇ ಹಂತ ಆಗೋವರೆಗೆ ಇದು ಇದ್ದೇ ಇರುತ್ತೆ, ಮುಂದುವರಿತೈತೆ. ಬೇಗ ಅದು ಆಗ್ಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ ಎರಡನೇ ಹಂತ. ಸರ್ ತಮ್ಮ ವಿರುದ್ಧ ಏನಾದರೂ ಷಡ್ಯಂತ್ರ ಏನಾದರೂ ನಡೀತಾ ಇದೆ ಸರ್? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸರ್. ಸಿದ್ದರಾಮಯ್ಯನವ್ರಿಗೆ ಚೂರಿ ಹಾಕಿದ್ರು ಅಂತೆಲ್ಲ ನೀವು ಹೋದರೆ ಎಲ್ಲ ನಾಯಕರ ವಿರುದ್ಧ ಅಂತ ಇದಾವೆ. ಎಲ್ಲ ನಾಯಕರ ವಿರುದ್ಧ ನೀವು ಸೋಷಿಯಲ್ ಮೀಡಿಯಾದ ಹುಡುಕರೆ ಎಲ್ಲರೂ ಇದ್ದೇ ಇದೆ, ಯಾರ್ದಿಲ್ಲ ಅಂತಿಲ್ಲ. ಅವು ಬರ್ತಾವೆ, ಅವಾಗ ಅಷ್ಟಕ್ಕಷ್ಟು ಒಂದೆರಡು ಓಡಾಡ್ತಾವೆ, ಮುಗಿತು ಅಷ್ಟೇ ಕಥೆ. ಅದು ಕೆಪಿಸಿಸಿ ಅಧ್ಯಕ್ಷ ಮಾಡ್ಬೇಕು, ಯಾರು ನಮ್ಗೆ ಆಗಲ್ಲ ಅವ್ರು ಮಾಡಿರ್ಬೋದು ಅಷ್ಟು. ಅವಾಗ ಹೇಳಿದ್ದೀನಿ ನಾನು, ಯಾರು ಮಾಡಿರ್ಬೋದು. ಬೆಳಗಾವಿ ಕಂಪ್ಲೀಟ್ ಆಗಿದೆ, ಎಫ್ಐಆರ್ ಆಗಿದೆ ಸರ್. ಅದು ಐದೇ ಹುಡುಕ್ತಿದ್ದಾರೆ, ಯಾರು ಅದನ್ನು ಮಾಡ್ತಾರೆ ಅಂತ ನೋಡೋಣ, ಗೊತ್ತೇ ಆಗ್ತದೆ. ಅಲ್ಲ ಸರ್, ಈಗ ನಿಮಗೆ ಕೆಪಿಸಿಸಿ ಹುದ್ದೆ ತಪ್ಪಿಸುವಂತ ಪ್ರಯತ್ನಗಳೇನು ಆಗ್ತಿದೆ ಸರ್? ಯಾಕಂದ್ರೆ ನೀವೇ ಬೆಸ್ಟ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳಿತ್ತು. 10 ಬಂದರೂ ತಪ್ಪಿಸ್ಲಿಕ್ಕಾಗಲ್ಲ, ಇಂಥ 100 ಬಂದರೂ ಏನು ಮಾಡ್ಲಿಕ್ಕೆ ಆಗೋಲ್ಲ. ಇದನ್ನು ಪ್ರಶ್ನೆ ಇಲ್ಲ, ಅವ್ರ ಸಮಾಧಾನಕ್ಕೆ ಅವ್ರು ಹಾಕಿರ್ಬೇಕು. ಸರ್ ಈಗ ಕೆಪಿಸಿ ಸ್ಥಾನಕ್ಕೆ BK ಹರಿಪ್ರಸಾದ್ ಹೆಸರು ಕೇಳಿ ಬರ್ತಾ ಇದೆ. ಅದೇ ಮಾಡ್ತಾ ಇದ್ದಾರೆ, 4-4 ಜನ ಅಲ್ಲೂ ಇದೆ. ಯಾರಿಗೆ ಅಂತಿಮವಾಗಿ ಆಗ್ತೈತಿ ಎಲ್ಲರೂ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ಬೇಕಷ್ಟೇ. ಅಲ್ಲ ಸಚಿವ ಸಂಪುಟ ರಚನೆ ಸರ್ 2028 ಗಮನದಲ್ಲಿ ಇಟ್ಕೊಂಡು ಮಾಡ್ತಿರೋದು ಏನು ಸರ್ ಸಚಿವ ಸಂಪುಟ? ಹೌದು, ಅದೇ ನಮಗೆ ಮಾನದಂಡ, ಅದು ಭಾಳ ಮುಖ್ಯವಾಗಿದೆ. ಸರ್ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ಹಿಂದೆ ಸಾಕಷ್ಟು ರೆಸಲ್ಯೂಷನ್ ಆಗಿದೆ. ಈಗ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅರ್ಥ ಕೊಡಬೇಕು ಅಥವಾ ಒಂದೇ ಕೊಟ್ಟರೆ ನಿಮ್ಗೆ ತೃಪ್ತಿ ಇದೆ? ಅದೇನೋ ಆಗಿ ಅಂತಿಮವಾಗಿ ಹೇಳಿ ಬಂದೀವಿ. ಅಂತಿಮವಾಗಿ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದನ್ನ ನಾನು ಒಪ್ಕೋಬೇಕು, ಎಲ್ಲರೂ ಕೂಡ ಒಪ್ಕೋಬೇಕು. ರಾಜ್ಯಸಭೆ ಮುಗಿದ ಮೇಲೆ ಕೆಪಿಸಿಸಿ ತೀರ್ಮಾನ ಮಾಡ್ತಾರೆ, ಹೇಗೆ ಗೊತ್ತಿಲ್ಲ ಅದು ಯಾವಾಗ ಮಾಡ್ತಾರೆ, ಕಾದು ನೋಡೋಣ ಅಷ್ಟೇ. ನಾವು ಕಾದು ನೋಡ್ತಾ ಇದೀವಿ ಅಷ್ಟೇ. ಕ್ಯಾಬಿನೆಟ್ ಸರ್